ಬದ್ರಿಯ ಜುಮಾ ಮಸೀದ್, ಮಲ್ಲಾರು ಮಜೂರು ಇದರ ಆಶ್ರಯದಲ್ಲಿ ನಡೆದಕ್ಕಂಥ ಸಲಾತ್ ವಾರ್ಷಿಕ ಪ್ರಯುಕ್ತ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಧರ್ಮಗುರುಗಳೇ, ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂದಿರ್ತಕ್ಕಂಥ ಎಲ್ಲ ಪೊಗಸರು ಬಂಧುಗಳೇ, ಬರುವ ಸ್ವಲ್ಪ ತಡ ಆಯಿತು. ನಿಮ್ಗೆ ಗೊತ್ತಿರ್ಬೋದು, ನಿನ್ನೆವರೆಗೆ ಅಧಿವೇಶನ ಇತ್ತು. ನೇರವಾಗಿ ಏರ್ಪೋರ್ಟ್ ಇಂದ ಬಂದ ಮೇಲೆ ಇದು 8ನೇ ಕಾರ್ಯಕ್ರಮ. ಸಾಯಂಕಾಲ 4:15 ಗಂಟೆ ಬಂದೆ. ಫಾರೂಕ್ ಅವರು ನನ್ನ ಸಹೋದರ, ನನ್ನ ಮನೆಯ ನೆರೆಕೆರೆಯವರು, ನಮ್ಮ ಕಣ್ಣ ಮುಂದೆ ಬೆಳೆದಂತವರು. ಸುಮಾರು ವರ್ಷಗಳ ಹಿಂದೆ ಇದರ ಜೀರ್ಣೋದ್ಧಾರಕ್ಕೆ ಅಂತೇಳಿ ನಮ್ಮ ಮನೆಗೆ ಬಂದಾಗ ಒಂದು ಸಣ್ಣ ಸಹಾಯವನ್ನು ನಾನು ಮಾಡಿದ್ದೆ. ಆ ಒಂದು ಪುಣ್ಯ ನನಗೂ ಬರುತ್ತೆ ಅಂತೇಳಿ ನಾನು ಭಾವಿಸಿದ್ದೇನೆ. ಹಾಗೆ ಖುಷಿ ಆಯ್ತು. ಅವ್ರ ಬಗ್ಗೆ ಕೇಳ್ತಾ ಇದ್ದೆ. ಸುಮಾರು 70 ಲಕ್ಷ ರೂಪಾಯಿಗಳ ನಿಧಿಯನ್ನ ದಾನಿಗಳನ್ನ ಬೇಡಿ ಅಲ್ಲಿ ಅವ್ರನ್ನ ಕೇಳಿ ಒಂದು ತುಂಬಾ ಒಳ್ಳೆ ಕೆಲಸವನ್ನು ಈ ಪರಿಸರದಲ್ಲಿ ಅವ್ರು ಮಾಡಿದ್ದಾರೆ. ಆತ್ಮೀಯರೇ, ಬಹುಶಃ ಈ ಧರ್ಮ ಕಾರ್ಯಗಳು, ಧಾರ್ಮಿಕ ಕ್ಷೇತ್ರಗಳು ಯಾಕೆ ಬೇಕು ಅಂತ ಹೇಳಿದ್ರೆ, ನಾವು ಬದುಕಲ್ಲಿ ಒಂದಷ್ಟು ನೆಮ್ಮದಿಯನ್ನ ಕಾಣಬೇಕಂತಂದ್ರೆ, ನಾವು ಮೊನ್ನೆ 12 ಜನ ಶಾಸಕರು ಅಮೆರಿಕಕ್ಕೆ ಹೋಗಿದ್ವಿ. ಅಲ್ಲಿ ಅಷ್ಟೈಶ್ವರ್ಯ ಇದೆ. ಆದ್ರೆ ಈ ರೀತಿಯ ಬಂಧುತ್ವ, ಈ ರೀತಿಯ ಸಹೋದರತ್ವ, ಅಲ್ಲಿ ಹೇಳ್ತಾರೆ, ಸಿರಿತನದ ಮಬ್ಬಿನಲ್ಲಿ ಹಾಡಿ ನಲಿಯುವುದಕ್ಕಿಂತ ಗುಡಿಸಲಲ್ಲಿ ಉಪ್ಪಿರದ ಗಂಜಿಲೇಸು, ಸಂತೃಪ್ತ ಪರಿಸರದಿ ಬಡತನವೇ ಆಭರಣ, ಹಣವೇ ಇಹಪರವಲ ತಿಳಿದು ನೋಡೆನ್ನುವಂತೆ ನಮ್ಮ ಪೂರ್ವಜರಲ್ಲಿ ಶ್ರೀಮಂತಿಗೆ ಇರಲಿಲ್ಲ. ಆದ್ರೆ ಶ್ರೀಮಂತಿಗೆಯಿಂದ ನೆಮ್ಮದಿಯ ಬದುಕು ಶ್ರೀಮಂತ ಎನ್ನುವುದನ್ನು ನಮ್ಮ ಪೂರ್ವಜರು ಕಂಡುಕೊಂಡಿದ್ದಾರೆ. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಸೇರಿ ವರ್ಷಕ್ಕೊಂದ್ಸಲ, 2 ಸಲ, 3 ಸಲ ಈ ರೀತಿ ಒಂದು ಧಾರ್ಮಿಕವಾಗಿ ಮುಂದಡಿ ಇಡ್ತಾ ನನಗೊಂದು ಕನಸಿತ್ತು, ಒಂದು ಸಮೃದ್ಧಿಯ ಕಾಪು ಮತ್ತು ಸಾಮರಸ್ಯದ ಕಾಪು ಅಂತೇಳಿ. ಆ ನಿಟ್ಟಿನಲ್ಲಿ ಹೇಳ್ತಾರಲ್ಲ, ನಡೆಯುವುದೊಂದೇ ದಾರಿ, ಕುಡಿಯುವುದೊಂದೇ ನೀರು, ಸುಡುವಾಗ್ನಿ ಒಂದಿರಲು, ನಡುವೆ ಕುಲ ಗೋತ್ರ ಎತ್ತಡ ಅಂತಕ್ಕಂಥ ಮಾತನ್ನು ನಾವು ಕೇಳಿದೀವಿ ಸ್ನೇಹಿತರೆ. ಹಾಗಾಗಿ ನಮ್ಮ ಸಂಬಂಧಗಳು ಗಟ್ಟಿಯಾಗಬೇಕು, ಪರಸ್ಪರ ನಮ್ಮ ವಿಶ್ವಾಸಗಳು ಗಟ್ಟಿಯಾಗಬೇಕು, ಒಂದು ಸಾಮರಸ್ಯದ ಸಮಾಜವನ್ನು ನಾವು ಕಟ್ಟಬೇಕು, ಸಮರ್ಥ ಒಂದು ಸಮುದಾಯವನ್ನು ನಾವು ಕಟ್ಟಬೇಕು. ಆ ನಿಟ್ಟಿನಲ್ಲಿ ಇವತ್ತು ಖಂಡಿತವಾಗಿಯೂ ಹೇಳಿದ್ದಾರೆ. ಧರ್ಮಗುರುಗಳ ಪ್ರವಚನ ಇದೆ. ಅವರ ಪ್ರವಚನ ಕೇಳಲಿಕ್ಕೆ ನೀವೆಲ್ಲ ಮುಂದೆ ಕೂತಿದ್ದೀರಿ. ಹಾಗಾಗಿ ನಾವು ನಂಬಿರ್ತಕ್ಕಂಥ ಭಗವಂತ ನಿಮ್ಗೆಲ್ರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ಕೊಡ್ಲಿ. ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ. ವರ್ಷಂಪ್ರತಿ ಈ ರೀತಿಯ ವಿಶೇಷವಾಗಿ ಈ ಸಮಾಜದಲ್ಲಿ ನೊಂದವರು, ಬೆಂದವರೆಲ್ಲ ಇದ್ದಾರೆ. ಶಾಸಕನಾಗಿ ನನ್ನಿಂದ ಏನ್ ಸಾಧ್ಯ ಇದೆಯೋ ಖಂಡಿತ ನಿಮ್ಮ ಜೊತೆ ನಾನು ನಿನ್ನ ಹೆಜ್ಜೆಯನ್ನು ಹಾಕ್ತೀನಿ, ನಿಲ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮ್ಮ ಮಕ್ಕಳಿಗೆ ವಿಶೇಷ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಪ್ರಶ್ನೆ ಇರುವಂತದ್ದು ವೈ ಟು ಲಿವ್ ಅಂಡ್ ಹೌ ಟು ಲಿವ್ ಅಂತೇಳಿ, ಅಂದ್ರೆ ಯಾಕೆ ಬದುಕಬೇಕು, ಹೇಗೆ ಬದುಕಬೇಕು ಅಂತಕ್ಕಂಥ ಪ್ರಶ್ನೆ. ಈ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಮತ್ತೆ ಸಂಸ್ಕಾರ ಕೊಡಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು. ನಾನು ತುಂಬಾ ಕಡೆ ಹೇಳ್ತಾ ಇರ್ತೀನಿ, ಮಕ್ಕಳು ಬೇರೆ ಬೇರೆ ದುರಭ್ಯಾಸಗಳಿಗೆ ಕೈ ಬಿಟ್ಟು ಹೋಗ್ತಾರೆ. ಆ ನೋವು ನನಗೆ ಗೊತ್ತಿದೆ. ತುಂಬಾ ಜನ ಪೇರೆಂಟ್ಸ್ ಇಲ್ಲಿ ಬರ್ತಾರೆ, ಮಕ್ಕಳು ಆ ದುರಭ್ಯಾಸಕ್ಕೆ ಜಾರದ ರೀತಿಯಲ್ಲಿ ಬಹಳ ಜೋಪಾನವಾಗಿ ಜತನ ಮಾಡ್ತಕ್ಕಂಥ ಕೆಲಸವನ್ನ ನೀವೆಲ್ಲ ಮಾಡಿ. ಯಾಕಂದ್ರೆ ನಾಳೆ ಅವರಿಗೆ ಪ್ರಶ್ನೆ ಇರುವಂತದ್ದು, ಮಕ್ಕಳಿಗೆ ಆಸ್ತಿ ಮಾಡ್ಬೇಕು ಅಥವಾ ಮಕ್ಕಳನ್ನೇ ಆಸ್ತಿಯನ್ನು ಮಾಡ್ಬೇಕಂತ ಪ್ರಶ್ನೆ. ಆ ಮಕ್ಕಳು ಮುಂದಿನ ಸಮಾಜಕ್ಕೆ ಒಂದು ಆಸ್ತಿಯಾಗಿ ಬೆಳಿಲಿ ಅಂತ ಹೇಳ್ತಾ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ.